ರಾಜ್ಯಾದ್ಯಂತ ಹೃದಯಾಘಾತಕ್ಕೆ ಸಂಬಂಧಪಟ್ಟಂತೆ ಸರಣಿ ಸಾವುಗಳು ಮುಂದುವರಿತಾ ಇದೆ. ದಿನ ಬೆಳಗಾದ್ರೆ ಸಾಕು ಹಾಸನ ಸೇರಿದಂತೆ ವಿವಿಧ ಜಿಲ್ಲೆಗಳಿಂದ ಸಾವು ನೋವುಗಳಾಗ್ತಾ ಇರೋ ಡೀಟೇಲ್ಸ್ ಕೊಡ್ತಾ ಇದೀವಿ. ಈಗಲೂ ಅಷ್ಟೇ ಒಂದು ಅಪ್ಡೇಟ್ ಸಿಗ್ತಾ ಇದೆ, ನೋಡ್ತಾ ಹೋಗೋಣ. ಹೃದಯಾಘಾತಕ್ಕೆ 27 ವರ್ಷದ ಯುವತಿಯ ಸಾವಾಗಿದೆ. ಜಸ್ಟ್ 27 ವರ್ಷ. ಮೂಡಿಗೆರೆ ತಾಲೂಕಿನ ಬಾರಿಬೈಲು ಗ್ರಾಮದ ಮೀನಾಕ್ಷಿ ಅನ್ನುವ ಯುವತಿಯ ಸಾವಾಗಿದೆ. ಆಸ್ಪತ್ರೆಗೆ ಕರ್ಕೊಂಡು ಬರಬೇಕು, ಇನ್ನೇನು ಅವರನ್ನು ಅಡ್ಮಿಟ್ ಮಾಡಬೇಕು, ಅಷ್ಟರಲ್ಲೇ ಅವರ ಉಸಿರು ನಿಂತಿದೆ. 27 ವರ್ಷದ ಯುವತಿಯ ಸಾವು. ನೋಡಿ, ಇಂಥದ್ದೇ ಪ್ರಕರಣಗಳು ಬೆಚ್ಚಿ ಬೀಳಿಸ್ತಾ ಇರೋದು ಜನರನ್ನ. 40 ವರ್ಷ ಮೇಲ್ಪಟ್ಟವರು ಅಂದರೆ ಓಕೆ, ಎಲ್ಡರ್ಲಿ ಕಾಯಿಲೆ, ಹಾರ್ಟ್ ಅಟ್ಯಾಕ್ ಅನ್ನೋದು ಆ ಕಾರಣಕ್ಕಾಯಿತು ಅಂತ ಅಂದ್ಕೊಳ್ಬೋದು. ಬಟ್ 40 ವರ್ಷದ ಒಳಗಿನ ಅದು ಯುವತಿಯರು, ಇವರ ಹೃದಯಗಳು ಯಾಕೆ ಕೈ ಕೊಡ್ತಾ ಇದೆ ಹಾಗಾದರೆ ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. ಏನಾಗಿದೆ ನಿಜವಾಗ್ಲೂ ಅಂತ. ಮೃತ ದುರ್ದೈವಿಯ ಫೋಟೋವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಎದೆ ನೋವು ಕಾಣಿಸ್ಕೊಂಡಿದೆ. ತಡ ಮಾಡೋದು ಬೇಡ ಅಂತ ಹತ್ತಿರ ಇದ್ದಂತಹ ಆಸ್ಪತ್ರೆಗೆ ಇನ್ನೇನು ಅವ್ರು ರೀಚ್ ಆಗಬೇಕು, ಅಷ್ಟರಲ್ಲೇ ಸಾವನ್ನಪ್ಪಿದ್ದಾರೆ. ನಾನು ಹೇಳ್ತಾ ಇದ್ದೆ ನಿಮಗೆ, ಅಂದರೆ ಜನವರಿಯಿಂದ ಜುಲೈ ತನಕ ಒಂದು ಡೇಟಾನ ಕಲೆಕ್ಟ್ ಮಾಡಿದೆ ಕರ್ನಾಟಕ ಸರ್ಕಾರ. ಹಾರ್ಟ್ ಅಟ್ಯಾಕ್ನ ಕಾರಣಕ್ಕೋಸ್ಕರ 6493 ಜನ ಮೃತಪಟ್ಟಿದ್ದಾರೆ 6 ತಿಂಗಳ ಅವಧಿಯಲ್ಲಿ. ಡೀಟೇಲ್ಸ್ ಕೊಡ್ತಾರೆ ನಾರಾಯಣಗೌಡ. ನಾರಾಯಣಗೌಡ, ಈ 27 ವರ್ಷದ ಯುವತಿಯ ಸಾವಿಗೆ ಸಂಬಂಧಪಟ್ಟಂತೆ ಏನೇನು ಮಾಹಿತಿ ಸಿಗ್ತಾ ಇದೆ? ಯಾವುದಾದ್ರೂ ಬೇರೆ ಹಾರ್ಟ್ ಸಮಸ್ಯೆಯಿಂದ ಅವ್ರು ಬಳಲ್ತಾ ಇದ್ರಾ? ಹೆಲ್ತ್ ಹಿಸ್ಟ್ರಿ ಏನು ಹೇಳುತ್ತೆ? ಆಮೇಲೆ ಎದೆ ನೋವು ಎಷ್ಟೊತ್ತಿಗೆ ಕಾಣಿಸ್ಕೊಂಡಿದ್ದು, ಎಷ್ಟೊತ್ತಿಗೆ ಆಸ್ಪತ್ರೆಗೆ ರೀಚ್ ಆದ್ರು ಅಂತ? ಮಮತಾ, ಅವರಿಗೆ ಅಂದ್ರೆ ಈಗ 27 ವರ್ಷದ ಯುವತಿ ಸಾವನ್ನಪ್ಪಿದ, ಅವರಿಗೆ ಯಾವುದೇ ರೀತಿಯಂತ ಬೇರೆ ರೀತಿಯ ಆರೋಗ್ಯ ಸಮಸ್ಯೆ ಇರಲಿಲ್ಲ. ಆದ್ರೆ ಕಳೆದ 3-4 ದಿನಗಳಿಂದನೂ ಕೂಡ ಆಕೆಗೆ ಅಂದ್ರೆ ಎದೆ ಭಾಗದಲ್ಲಿ ಸ್ವಲ್ಪ ಉರಿ ಇದ್ದಂಥದ್ದು. ಹಾಗಾಗಿ ಅವರು ಆಸ್ಪತ್ರೆಗೂ ಕೂಡ ಅಲ್ಲಿ ಬಣಕಲ್, ಏನ್ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಬಣಕಲ್ ಗ್ರಾಮದ ಯುವತಿ ಅವರು ಆಸ್ಪತ್ರೆಗೂ ಸಹ ಕರ್ಕೊಂಡು ಹೋಗಿದ್ದಂಥದ್ದು. ಅದೇ ಆಸ್ಪತ್ರೆಯಲ್ಲಿ ವೈದ್ಯರು ಕೂಡ ಯಾವುದೇ ಸಮಸ್ಯೆ ಇಲ್ಲದೆ ಜ್ವರ ಅಥವಾ ಶೀತ ಅಥವಾ ಬೇರೆ ಯಾವುದೂ ಕೂಡ ಇಲ್ಲ, ಅದೇ ಸ್ವಲ್ಪ ಲೋ BP ಇಂದ ಈಗ ಆಗ್ತಿದೆ ಅಂತೇಳಿ ಅವರಿಗೆ ಟ್ರೀಟ್ಮೆಂಟ್ ಕೊಟ್ಟು ಟ್ಯಾಬ್ಲೆಟ್ ಕೂಡ ಕೊಟ್ಟು ಕಳಿಸಿದಂಥದ್ದು. ಆದ್ರೆ ನಿನ್ನೆ ಸಂಜೆ 5:30-6 ಗಂಟೆ ಸುಮಾರಿಗೆ ಅವರಿಗೆ ಮತ್ತಷ್ಟು ಹೆಚ್ಚಾಗಿ ಎದೆ ಉರಿ ಕಾಣಿಸ್ಕೊಂಡಿರುವಂಥದ್ದು. ಹಾಗಾಗಿ ಅವರು ತಕ್ಷಣ ಆಸ್ಪತ್ರೆಗೆ ಕರ್ಕೊಂಡ್ ಬಂದಿದ್ದಾರೆ. ಆದ್ರೆ ಅವರ ದುರದೃಷ್ಟನ ಏನೋ, ಬರ್ಬೇಕಾದ್ರೆ ಮಳೆಗೆ ಮತ್ತೆ ಗಾಳಿ ಮಳೆಗೆ ರಸ್ತೆಯಲ್ಲಿ ಮರ ಕೂಡ ಬಿದ್ದು ಅವ್ರ ಆಸ್ಪತ್ರೆಗೆ ಬರೋದು ಕೂಡ ಸುಮಾರು ಅರ್ಧ ಮುಕ್ಕಾಲು ಗಂಟೆ ತಡವಾಗಿರುವಂಥದ್ದು. ಅದಾದ ನಂತರ ತಕ್ಷಣ ಅವರು ಆಸ್ಪತ್ರೆಗೆ ಬಂದಿದ್ದಾರೆ. ಆದ್ರೆ ಆಸ್ಪತ್ರೆಗೆ ಬಂದು ವೈದ್ಯರು ಕೂಡ ಚಿಕಿತ್ಸೆ ನೀಡಿದ್ರು ಕೂಡ ಅವ್ರ ಆಸ್ಪತ್ರೆಯಿಂದ ಅಂದ್ರೆ ಆಸ್ಪತ್ರೆಗೆ ಬರುವಷ್ಟರಲ್ಲಿ ಅವರು ಸಾವನ್ನಪ್ಪಿದ್ದಾರೆ ಅಂತ ವೈದ್ಯರು ಕೂಡ ಅವರಿಗೆ ಮಾಹಿತಿ ನೀಡಿರುವಂಥದ್ದು. ಆದ್ರೆ ಆಕೆಗೆ ಯಾವುದೇ ರೀತಿಯಂತ ಬೇರೆ ಆರೋಗ್ಯ ಸಮಸ್ಯೆಗಳು ಇರಲಿಲ್ಲ. ಯಾಕೆಂದ್ರೆ ಅವರು ದಿನನಿತ್ಯ ಬೆಳಿಗ್ಗೆ ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಿದ್ದಂಥವ್ರು. ಹಾಗಾಗಿ ನಿತ್ಯ ಕೂಲಿ ಕೆಲಸ ಮಾಡ್ತಿದ್ರಿಂದ ಆರೋಗ್ಯನೂ ಕೂಡ ಸದೃಢವಾಗಿತ್ತು. ಆದ್ರೆ ಬೇರೆ ಯಾವುದೇ ಸಮಸ್ಯೆ ಇಲ್ಲ, ಬರೀ ಎದೆ ಉರಿ ಅಂತ ಆಸ್ಪತ್ರೆಗೆ ಬಂದವರು ಹೃದಯಾಘಾತದಿಂದ ಸಾವನ್ನಪ್ಪಿರುವಂತದ್ದು. ಮಮತಾ, ರೈಟ್. ಧನ್ಯವಾದ ನಾರಾಯಣಗೌಡ ತಮ್ಮ ಮಾಹಿತಿಗಾಗಿ.